ಇವತ್ತು ಕನ್ನಡ ರಾಜ್ಯೋತ್ಸವ, ಹಬ್ಬದ ಜೊತೆಗೆ ಹಬ್ಬದ ಊಟನೂ ಸಿಗುತ್ತೆ ನಮಗೆ. ಬರೀ ಊಟ ಅಲ್ಲ ಕಣೆ, ಒಳ್ಳೊಳ್ಳೆ ಕಾರ್ಯಕ್ರಮನೂ ಇದೆ. ಹೌದಾ? ಇವತ್ತು ಖುಷಿಯೋ ಖುಷಿ. ರುಕಮ್ಮ, ಬಿಸಿ ರುಕಮ್ಮ, ಬಾಯ್. ಸ್ವಲ್ಪ ನೀನು ಫೋನ್ ಕೊಡು. ಅದೆಲ್ಲ ಆಗಲ್ಲ. ಮೊದಲೇ ನಿಂದು DC ಕೊಲೆ ಕೇಸು. ನಾನೇನಾದರೂ ಫೋನ್ ಕೊಟ್ಟು ನೀನು ಸಹಾಯ ಮಾಡ್ತಾ ಇದ್ದೀನಿ ಅಂತ ಮೇಲಧಿಕಾರಿಗಳಿಗೆ ಗೊತ್ತಾದರೆ ನಿನ್ನ ಜೊತೆ ನನ್ನ ಒದ್ದು ಒಳಗಾಗ್ತಾರೆ. ಹಾಗೆಲ್ಲ ಏನೂ ಆಗಲ್ಲ ರುಕಮ್ಮ. ನೋಡಿ ಸಿಂಗಮ್, ನೀನು ಯಾರು ಏನು ನಿನ್ನ ಅವ್ವ ಎಂಥದ್ದು ಅಂತ ಎಲ್ಲ ನನಗೆ ಗೊತ್ತು. ಆದರೆ ನೀನು ಯಾವಾಗ ಹಿಡಿದು ಬೋನೆಗೆ ಹಾಕಿದ್ರ ಆವಾಗ ನಿನ್ನ ಅವ್ವ ಎಲ್ಲ ಮುಗೀತು. ಕೋಪ ಮಾಡ್ಕೋಬೇಡ. ನಿನ್ನ ಅವ್ವ ಸೃಷ್ಟಿ ಆಗಬೇಕು ಅಂದರೆ ಬೇಕಾದ ವ್ಯವಸ್ಥೆನ ಹೊರಗಡೆಯಿಂದನೇ ನೀನು ಮಾಡಿಸ್ಕೋಬೇಕು. ದುಡ್ಡಿಲ್ಲದೆ ದುನಿಯಾ ಇಲ್ಲ ಅಂತ ನಿನಗೂ ಗೊತ್ತಲ್ವಾ? ಅದಕ್ಕೆ ನಾನು ಫೋನ್ ಕೊಡು ಅಂತ ಹೇಳ್ತಿರೋದು. ನನ್ನ ದುನಿಯಾ ಜೊತೆ ನಿನ್ನ ಜೀವನಾನು ವಿಚಾರಿಸ್ಕೊಳ್ತೀನಿ. ಫೋನ್ ಕೊಡು ರುಕ್ಕಮ್ಮ. ಇದೇ ಕೊನೆ ಸಲ, ಮತ್ತೆ ಮತ್ತೆ ಕೇಳಬೇಡ. ಆಯ್ತು, ಕೇಳಲ್ಲ, ಕೊಡಿ. ಯಾರಿಗೆ ಫೋನ್ ಮಾಡಲಿ? ಹಾಂ, ಇದಳಲ್ಲ ರಾಧಾ, ಕರೆಕ್ಟ್. ಅವಳಿಗೆ ಫೋನ್ ಮಾಡ್ತೀನಿ. ಸಿಂಗಮ್, ಯಾರನ್ನ ಬಂದ್ಬಿಡ್ತಾರೆ, ಫೋನ್ ಕೊಡು. ದುಡ್ಡು ಬೇಕೋ ಬೇಡವೋ ಸ್ವಲ್ಪ ತಡ್ಕೋ. ಹಲೋ, ನಾನು ರಾಧಾ, ಸಿಂಗಾರ. ಗೊತ್ತಾಯ್ತು, ಹೇಳಿ. ಅಲ್ಲ, ಜೈಲಿಂದ ಫೋನ್ ಮಾಡಿದ್ರಾ? ಜೈಲಿಂದಾನೇ ಮಾಡ್ತಿದ್ದೀನಿ. ಬೇಗ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀವು ನನಗೆ ಯಾಕೆ ಫೋನ್ ಮಾಡಿದ್ರಿ? ಯಾರಿಗಾದ್ರೂ ಗೊತ್ತಾದ್ರೆ? ಅಯ್ಯ, ನಿನ್ಗೇನು ಆಗಲ್ಲ ರಾಧಾ. ನೋಡು, ನನಗೆ ನಿನ್ನಿಂದ ಸಹಾಯ ಆಗಬೇಕಾಗಿದೆ. ಏನು? ಅತ್ತೆನ ಮುಗಿಸ್ಬೇಕು, ಅದೇ ತಾನೇ? ಅದಿದೆ. ಆದ್ರೆ ಅದಕ್ಕೂ ಮೊದಲು ನೀನು ನಂಗೊಂದಷ್ಟು ವಸ್ತುಗಳನ್ನ ತಂದುಕೊಡ್ಬೇಕು. ವಸ್ತುನ? ಹೌದು. ನಾನು ಕೇಳೋದನ್ನ ನನಗೋಸ್ಕರ ತಂದುಕೊಡು ರಾಧಾ. ಅಯ್ಯಯ್ಯೋ, ಇದನ್ನೆಲ್ಲ ಹೇಗೆ ತರಲಿ ನಾನು? ಅದು ಜೈಲ್ಗೆ ಸಾಧ್ಯನೇ ಇಲ್ಲ. ನೋಡು ರಾಧಾ, ಇದೊಂದು ಸಲ ನೀನು ನಂಗೆ ಸಹಾಯ ಮಾಡಿಬಿಡು. ನೋಡು, ಮುಂದೆ ನಿಂಗೆ ಏನು ಬೇಕು ಅಂದರೂ ಅದೆಲ್ಲ ನಾನು ಮಾಡ್ತೀನಿ. ಇದೊಂದ್ಸತಿ ಇಲ್ಲ ಅಂತ ಹೇಳ್ಬೇಡ ರಾಧಾ. ನೋಡಿ, ನಾನು ಯಾರನ್ನೂ ಬೇರೆಯವ್ರನ್ನೂ ನಂಬ್ಕೊಂಡಿಲ್ಲ. ಪ್ಲೀಸ್ ರಾಧಮ್ಮ, ನಂಗೆ ಹೆಲ್ಪ್ ಮಾಡು. ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡ ರಾಧಾ. ನಿನಗೆ ದುಡ್ಡು, ಅಧಿಕಾರ, ಅದೇನೇನು ಬೇಕು ಎಲ್ಲದಕ್ಕೂ ನಾನು ಸಹಾಯ ಮಾಡ್ತೀನಿ. ಹೇಗಿದ್ರೂ ಆ ಬಂಗಾರಿ ಸಾಯ್ತಾಳೆ ಅಂತ ನೀನೇ ಹೇಳಿದ್ಯಾ. ಅಂದಮೇಲೆ ಮುಂದೆ ಆ ಮನೆ ನೀನೇ ನಡೆಸೋ ಹಾಗೆ ನಾನು ನಿನಗೆ ಸಹಾಯ ಮಾಡ್ತೀನಿ. ನೋಡು, ಆಳುಗಳಿಂದ ಹಿಡಿದು ನೀನು ಎಲ್ಲ ಥರ ಕೆಲಸ ಮಾಡೋಕ್ಕೂ ನಾನು ಜನಗಳನ್ನ ಕಳಿಸ್ತೀನಿ. ಅಲ್ಲ, ಈ ಐಟಮ್ಸ್ ಎಲ್ಲ ತರೋದಕ್ಕೆ ಬೇರೆ ಯಾರೂ ಇಲ್ವಾ? ಎಲ್ಲರೂ ಅಕ್ಯೂಸ್ಡು ಪೊಲೀಸ್ ಹತ್ರ ನೋಟೆಡ್ ಹಾಕಿದ್ದಾರೆ. ಅದಕ್ಕೆ ನನಗೆ ಈ ಎಲ್ಲ ವಸ್ತುಗಳನ್ನ ತಂದುಕೊಡೋಕ್ಕೆ ಈಗ ನೀನೊಬ್ಬಳೇ ಇರೋದು ರಾಧಾ. ನಿಮ್ಗೊಂದು ವಿಷಯ ಗೊತ್ತಾ? ಬಂಗಾರತ್ತೆ ಸತ್ತಿಲ್ಲ. ಬದುಕಿದ್ದಾರೆ, ಹುಷಾರಾಗಿ ಮನೆಗೆ ಬಂದಿದ್ದಾರೆ. ಏನು ಹೇಳ್ತಿದ್ಯಾ? ಹೌದು. ಹಾಗಾದರೆ ಅವಳನ್ನ ಮುಗಿಸೋದು ನಿಂದೇ ಜವಾಬ್ದಾರಿ. ಆದರೆ ಅದಕ್ಕೂ ಮೊದಲು ನಂಗೆ ಇದೊಂದು ಸಹಾಯ ಮಾಡು ರಾಧಾ. ಆಗಲ್ಲ ಅನ್ಬೇಡ. ನೋಡು, ಪೊಲೀಸ್ ಬರ್ತಾ ಇದ್ದಾರೆ, ನಾನು ಫೋನ್ ಇಡಬೇಕು, ಆಯಿತಾ? ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೇ? ಅಷ್ಟನ್ನು ಮರೀದೆ ತಗೊಂಡ. ಹಾಂ, ತಗೊಳ್ಳಿ ಸರ್. ಐಟಮ್ಸ್ ಅಂತ ಹುಡುಗರು ಬಂದರು. ಎಲ್ಲರಿಗೂ ಪರ್ಮಿಷನ್ ಹಾಕ್ಸಿದ್ದೀರಾ? ಹಾಕ್ಸಿದ್ದೀನಿ ಸರ್. ಸರಿ, ಒಬ್ಬೊಬ್ಬರೇ ಬಂದು ಚೆಕ್ ಸೀಲ್ ಹಾಕ್ಸ್ಕೊಂಡು ಹೊರಗಡೆ ಹೋಗಿ. ಬನ್ರಾ.
ಅಣ್ಣ ನಿನ್ನ ಹತ್ರ ಕತ್ತಿ ಉಂಟಲ್ಲ, ಅಕಸ್ಮಾತ್ ಪೊಲೀಸ್ ಚೆಕ್ ಮಾಡುವಾಗ ಸಿಕ್ಕರೆ ಉಂಟಲ್ಲ, ನಾವು ಪರ್ಮನೆಂಟ್ ಒಳಗಿವೆ. ಈಗ ಅದು ಮುಖ್ಯ ಅಲ್ಲ, ಮೊದಲು ಸಿಂಗಾರಮ್ಮನ ಅಥವಾ ಕಲಿ ಅನ್ನೋದು ಮುಖ್ಯ. ಆಯ್ತು. ಲಾಲ ಎದೆ ಬಡಿತ ಡಬಲ್ ಆಗ್ತುಂಟು ಮಾರೆ, ಫುಲ್ಲು ಪೀಕಲ್ಲಿ ಉಂಟು. ನಿನ್ ಜದೆ ಬಡಿತ ಬಡ್ಕೊಂತೈತಣ್ಣ, ನಂದು ನಿಂತೋಗಂಗೆ ಆಗ್ತೈತೆ ಅಣ್ಣ. ಇಲ್ಲೇನಾದ್ರೂ ಸಿಗಾಕೊಂಡ್ರೆ ಇಲ್ಲೇನಿದ್ದೆ ಇಲ್ಲೇ ಮುದ್ದೆ. ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ. ಓ ಶಂಕರಪ್ಪ, ಮಗಳ ಮದುವೆ ಫಿಕ್ಸ್ ಆಯ್ತಾ? ಹ್ಞೂ ಅಣ್ಣ, ಹುಡುಕ್ತಾ ಇದ್ದೀನಿ. ಹುಡುಕಿದ್ರೆ ಗಂಡು ಸಿಗ್ತಾ ಇಲ್ಲ, ಗಂಡು ಸಿಕ್ಕರು ಜಾತಕ ಕೂಡಿ ಬರ್ತಾ ಇಲ್ಲ. ಹೋಲಿ ಬಿಡಪ್ಪ, ಕಂಕಣ ಮಲ ಕೂಡಿ ಬಂದರೆ ಅದ್ರ ಪಾಡಿಗೆ ಅದಾಗುತ್ತೆ. ನೀನು ಯಾಕೆ ತಲೆ ಕೆಡಿಸ್ಕೊಂತೀಯೋ? ಚೆಕ್ ಮಾಡಿ ಸಿಲಾಕ್ ಕಳಿಸು.